ಎಲ್ರಿಗೂ ನಮಸ್ಕಾರ. ನನಗೆ ಸಂತೋಷ ಆಗಿದೆ ಏನು ಅಂದರೆ, ನೀವು ಕೈ ಎತ್ತಿ ನಮಸ್ಕಾರ ಮಾಡಿದ್ರಿ. ಎಷ್ಟೋ ಕಡೆ ಹೋದ್ರೆ ಆ ಕೈ ಇರುತ್ತೆ, ಆದ್ರೆ ನಮಸ್ಕಾರ ಮಾಡಲ್ಲ ಅಲ್ವಾ? ನನ್ನ ಹೆಸರು ಜಯಪ್ರಕಾಶ್ ಅಂತೇಳಿ ಅಂತ, ಅನ್ನಪೂರ್ಣ ಅವ್ರ ಬ್ರದರು. ಜೀವನೋತ್ಸಾಹ ಅನ್ನೋ ಒಂದು ಹೆಸರು ನನಗೆ ತುಂಬ ಪ್ರಿಯವಾದದ್ದು. ಕಾರಣ ಏನಂದರೆ, 90 ವರ್ಷದಿಂದ 123 ವರ್ಷದವರೆಗೂ ನನಗೆ ಪರಿಚಯ ಇತ್ತು. ಸರಿನಾ? ಈಗ ನಿಮಗೆ ನನ್ನ ಉದಾಹರಣೆಗಳು ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋದಕ್ಕೋಸ್ಕರ 2 ಮಾತು ಹೇಳ್ತೀನಿ. 123 ವಯಸ್ಸು ಅಂದರೆ ಸುಧಾಕರ ಚತುರ್ವೇದಿ ಅಂತ ಜಯನಗರದಲ್ಲಿದ್ದರು. ಅವರು ಜಲಿಯನ್ ವಾಲಾಬಾಗ್ ದುರಂತನ ಕಣ್ಣಾರೆ ನೋಡಿದವರು. ಅವ್ರಿಗೆ ಗುಂಡ್ಯಾಕ್ ಬೀಳಲಿಲ್ಲ ಅಂದರೆ ಅಲ್ಲಿ ನೋರಿಗೆ ಬಿದ್ದೋಗ್ಬಿಟ್ಟಿದ್ರು. ಹಂಗಾಗಿ ಬದುಕಿದ್ರು. ಅವ್ರನ್ನ ಒಂದ್ಸರಿ ಕೇಳಿದ್ರೆ ಫಂಕ್ಷನಲ್ಲಿ ಮಾತಾಡ್ತಾ ಇದ್ರೆ ಏನಂದ್ರು ಗೊತ್ತಾ? ನೋಡಿ, ನನಗೀಗ 123 ವಯಸ್ಸು, ನೀವೆಲ್ಲ ನಂಗೆ ಆಶೀರ್ವಾದ ಮಾಡಿ ನಾನು 300 ವರ್ಷ ಬದುಕಲಿ ಅಂತ ಅಂದ್ರು. ಅಂದ್ರೆ ಅದರ ಅರ್ಥ ಏನು? ಅವ್ರಿಗೆ ನಾನು 300 ವರ್ಷ ಬದುಕಬೇಕು ಅಂತ ಜೀವನದ ಬಗ್ಗೆ ಪ್ರೀತಿ. ಇವತ್ತೆಷ್ಟೊಂದು ಜನ ಏನು ಅಂದ್ರೆ, ಅಯ್ಯೋ ನಂಗೆ ವಯಸ್ಸಾಗೋಯ್ತಲ್ಲಪ್ಪ, ಇನ್ನೇನು ಹತ್ತತ್ರ ಇದ್ದೀವಿ ಅಂತ ಅಂದ್ಕೊಂತಾರೆ. ಕರೆಕ್ಟಾ? ಈಗ ಯಾವತ್ತು ಲಾಸ್ಟ್ ಡೇಟ್ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಕರೆಕ್ಟಾ? ನನಗೆ ಒಂದೇನು ಗೊತ್ತಾಗಿದೆ ಅಂದರೆ, ನಾನು ಒಂದು 2000 ಜನ ಸಾಧಕರನ್ನ ಟಿವಿಗೆ ಇಂಟರ್ವ್ಯೂ ಮಾಡಿದ್ದೆ. ನಾನು ಚಂದನ ಟಿವಿಲಿ ಬರ್ತಾ ಇದ್ದೆ. ಸಾಧಕರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ತಾ ಇದ್ದೆ. ನನಗೇನು ಕುತೂಹಲ ಅಂದರೆ, ನೋಡಕ್ ನಿಮ್ಮಂಗೆ ಇದ್ದಾರೆ, ಅವ್ರೇನು ಸಾಧಕರಾದ್ರು ಅಂತ ಕುತೂಹಲ. ಅದನ್ನೆಲ್ಲ ಅದನ್ನ ಹೆಂಗೆ ನಾವು ಡಿಕೋಡ್ ಅಂತೀವಿ. ಯಾಕೆ ಅವರು ಅಚೀವರ್ ಆಗ್ತಾರೆ, ಯಾಕೆ ಅವರು ಖುಷಿಯಾಗಿರ್ತಾರೆ? ಕೆಲವ್ರ ಹತ್ರ ಎಷ್ಟೊಂದು ದುಡ್ಡು ಇರುತ್ತೆ, ಇನ್ನೊಂದಿರುತ್ತೆ, ಆದ್ರೆ ಮುಖ ಮಾತ್ರ ಗಂಟಿಸ್ಕೊಂಡಿರುತ್ತೆ. ಏನೋ ಪೈಲ್ಸ್ ಕಾಯಿಲೆ ಬಂದಿರೋ ಥರ ಮುಖ ರವ ಉರಿತಾ ಇರ್ತದೆ. ನನಗೇನು ಅಂದರೆ, ಯಾರು ನಗ್ನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ, ಯಾರಿಗೂ ಈ ಸಮಸ್ಯೆ ಇಲ್ಲ. ಇವತ್ತು ಪ್ರಪಂಚದಲ್ಲಿ ನೀವು ಯಾರನ್ನೇ ಕೇಳ್ಕೊಂಡು ಬನ್ನಿ, ಎಲ್ರಿಗೂ ಏನೋ ಒಂದು ಸಮಸ್ಯೆ ಇದೆ. ಸರಿನಾ? ಆ ಸಮಸ್ಯೆ ಬಂದಿದೆ, ಸರಿ. ಆ ಸಮಸ್ಯೆನ ನಾನು ಹೆಂಗೆ ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದಷ್ಟೇ ನಮ್ಮ ಕೈನಲ್ಲಿ ಇರೋದು. ನೀವು ಬರೀ ಸಮಸ್ಯೆ ಅನ್ಕೊಂಡು ಗುಳಾಡ್ತಾ ಇರ್ತೀರಾ, ಅಥವಾ ಇರೋದ್ರೊಳಗಡೆನೆ ನಾನು ಖುಷಿಯಾಗಿರೋಣ ಅಂತ ಅಂತೀರಾ? ಖುಷಿಯಾಗಿರೋಣ ಅಂತ ಎಷ್ಟೊಂದು ಜನ ಕೋಟಿಗಳಿರುತ್ತೆ, ಆದ್ರೂ ನಿಜ. ಕರೆಕ್ಟಾ? ಸಿಂಪಲ್. ನಾನು ಇತ್ತೀಚೆಗೆ ತುಂಬ ಸಿಂಪಲ್ ಮನೆಗಳು ನೋಡಿದ್ದೀನಿ. ಮತ್ತು ತುಂಬ ದುಡ್ಡಿಟ್ಟಿರೋರು, ಈಗ ಬೇರೆ ದೇಶಕ್ಕೆ ಹೋದವರು ಇಲ್ಲಿ ಒಂದು 3-4 ತಿಂಗಳು ಬೆಂಗಳೂರಿಗೆ ಇರೋಕ್ಕೆ ಬರ್ತಾರೆ. ವಯಸ್ಸಾದ ದಂಪತಿಗಳು UK-ನಲ್ಲಿದ್ದವರು ನೋಡ್ತೀನಿ. ಎಷ್ಟು ಐಟಮ್ ಇಟ್ಕೊಂಡವ್ರೆ ಅಂದರೆ, ಬೇಸಿಕ್ ಎಷ್ಟು ಬೇಕೋ ಅಷ್ಟು. ಅಂದರೆ ನಮ್ಮ ಲೈಫಲ್ಲಿ ಬೇಕಾಗಿರೋದು, ಅಗತ್ಯ ಇರೋದು ಅಷ್ಟೇ. ಆದರೆ ನಾವೇನು ಮಾಡ್ತೀವಿ? ಯಾರೋ ಹೇಳ್ತಾ ಇದ್ರು, ಈ ಪಾತ್ರೆ ಅಂಗಡಿಯವರೆಲ್ಲ ಬಂದರೆ, ಇದು ಕೊಟ್ಟರೆ ಇದು ಫ್ರೀ, ಇದು ಕೊಟ್ಟರೆ ಇದು ಫ್ರೀ ಅಂದ್ರೆ ತಗೊಂಡು ಸಜ್ಜಾ ಮೇಲೆ ಅವತ್ತು ಉಪಯೋಗಿಸೋದೇ ಇಲ್ಲ. ಇನ್ನು ಕೆಲವರು ರೇಷ್ಮೆ ಸೀರೆ ತಗೊಳ್ಳೋದು 5 ವರ್ಷ ಬಿಟ್ಟು ಹಾಕೊಳ್ಳೋದು. ಅಂದರೆ ವಸ್ತು ಏನಕ್ಕೆ ಹಾಕೊಳ್ಳೋದು ಅಂತ ಹಾಕೊಳ್ಳೋದೇ ಇಲ್ಲ. ಅಂದರೆ ಜಾಸ್ತಿ ಇದೆ ಅಂತ ಅವೆಲ್ಲ. ಸೊ ಇರುವುದರಲ್ಲಿ ತೃಪ್ತಿ ಪಡಬೇಕು ಅಂದರೆ ನಾನು ಡಿಸೈಡ್ ಮಾಡಬೇಕು, ನಾನು ತೃಪ್ತಿಯಿಂದ ಇರಬೇಕು ಅಂತ. ಇನ್ಯಾರು ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇನ್ನೊಂದು ಹೊಸ ಪುಸ್ತಕ ನಂದು ಬಿಡುಗಡೆ ಆಯಿತು. ಏನು ಅಂದರೆ, ಲೈಫು ನಮ್ದೇನೆ ಅಂತ ಬರೆದಿದೆ. ಬೇರೆ ಯಾರ್ದು ಅಲ್ಲ ಲೈಫು. ಫಸ್ಟು ನಮ್ಮ ಕಟ್ಕೊಂಡವರು ಎರಡನೇದು. ಬಟ್ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್. ನನ್ನ ಆರೋಗ್ಯ ನೋಡ್ಕೊಳ್ಳೋದು, ನನ್ನ ಖುಷಿ ಇರೋದು, ನನ್ನ ಸಂತೋಷ ಇರೋದು, ಅದ್ರ ಕಡೆಗೆ ನಾವು ಯಾವಾಗ ಗಮನ ಕೊಡ್ತೀವಿ, ಆವಾಗ ನಮ್ಮ ಈ ಲೈಫು ಇಷ್ಟೇ ಸರಿ. ಆದರೆ ಲೈಫು ನಮ್ಮದೇನೆ ಅಂತ ಮಾಡಿಕೊಂಡು ಕೊನೆಯವರೆಗೂ ಖುಷಿಯಾಗಿ ಹಾಯ್ ಅಂತ ಟಾಟಾ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ಅಯ್ಯೋ ನಂದು ಯಾವತ್ತೇ ಬರ್ತೀಯಾ, ಯಾವಾಗ ಬರ್ತೀಯಾ, ಕರ್ಕೊಂಡು ಹೋಗ್ತೀಯಾ, ಬರ್ತೀಯಾ ಅಂತ ನೀವು ಅಂತಾನೆ ಇದ್ದರೆ, ನನಗೇನು ಗೊತ್ತಾಯಿತು ಅಂದರೆ, ಬೇಗ ಬರ್ತಾನಂತ. ಅವಾಗ ನೀವೇ ಕರೀತಾ ಇದ್ದೀರಲ್ಲ, ನಂದು ಆಗೋಯ್ತು ಅಂತ ನನಗೆ ಅನಿಸಿದೆ, ನನಗೆ ಗೊತ್ತಾಗಿದೆ. ನೀವು ಯಮನ್ನ ಕರ್ಕೊಂಡ್ರೆ ನೀವೇ ಅವ್ನು ಕರೀತಾ ಇದ್ದೀರಿ, ಪಾಪ ಅವ್ನು ಬಂದು ಕರ್ಕೊಂಡು ಹೋಗ್ತಾನೆ ಬೇಗ. ನೀವಿಲ್ಲ
ಈಗ ನನಗೆ ಗೊತ್ತು ಒಬ್ಬೊಬ್ರದ್ದು ಒಂದೊಂದು ಪುಸ್ತಕ ಬರೀಬೋದು. ನಿಮ್ಮ ಕತೆ ಒಬ್ಬೊಬ್ರದ್ದು ಕರೆಕ್ಟಾ? ನಿಮ್ಮದೇ ಒಂದು ಫೋಟೋ ಹಾಕ್ಬಿಟ್ಟು ನೋಡಿ ಇವರ ಕತೆ ಹೀಗೆ, ಎಲ್ಲರ ಕತೆನೂ ಹಂಗೆ ಏನೋ ಒಂದು ಇರ್ತದೆ. ಅಲ್ಲಿ ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ಒಳ್ಳೆ ತಗೋಬೇಕು, ಕೆಟ್ಟದ್ದು ಬಿಟ್ಟಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕು ಅಷ್ಟೇ. ನನ್ನ ಲೈಫಲ್ಲಿ ನಾನು ನೋಡ್ಕೊಂಡು ನಾನಂತೂ ಏನು ಹೇಳ್ತೀನಿ ಅಂತ, ಯಾರು ಎದುರುಗಡೆ ಸಿಕ್ಕರೆ ಅವ್ರು ಒಳ್ಳೆತನ ತಗೊಳ್ಳಿ, ಅವ್ರದ್ದೇನೋ ಕೆಟ್ಟದ್ದು ಅಂದರೆ ಅಲ್ಲೇ ಬಿಟ್ಬಿಡಿ ಅಂತ ನೋಡಿ. ಹಿಂಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಸ್ವಲ್ಪ ಒಳ್ಳೇದಾಗ್ತಾ ಇದೆ ನನಗೆ. ಯಾರೇ ಸಿಗಲಿ, ಕೆಟ್ಟವರೇ ಸಿಗಲಿ, ಅವರಲ್ಲಿ ಏನು ಒಳ್ಳೇದಿದೆ ಅಂತ ಹುಡುಕೋದು, ಅದಷ್ಟು ಇಟ್ಕೊಳ್ಳೋದು. ಅವ್ರ ಕೆಟ್ಟನ ನನಗೆ ಬೇಡ, ಗೊತ್ತಾಯ್ತಾ? ಆವಾಗ ಈ ಪ್ರಪಂಚದಲ್ಲಿರೋರೆಲ್ಲ ಒಳ್ಳೆಯವರಂಗೆ ಕಾಣ್ತಾರೆ. ಅವ್ರ ಗಡ್ಡಾಗಿ ಮುಂಚೂರಿ ಕಡೆ ದೇವ್ರ ಗಡ್ಡಾಗಿ ಬರೋಲ್ಲ ಇವ್ರುಗಳು ಕಾಣಲಿ ಅಂತ. ಈಗ ನಾನು ನೋಡಿದಾಗ ಎಲ್ಲರ ಮುಖದಲ್ಲಿ ಕಳೆ ಕಾಣಿಸ್ತಾ ಇದೆ. ಇಲ್ಲಿಯವ್ರಿಗಿನ್ನ ಇವ್ರ 4 ಜನದ ಮಾತ್ರ ಜಾಸ್ತಿ ಕಳೆ ಕಾಣಿಸ್ತದೆ, ಯಾಕೆ ಗೊತ್ತಿಲ್ಲ ನನಗೆ. ಅಲ್ಲಲ್ಲ, ಅಂದ್ರೆ ಇವ್ರು 4 ಜನ ಹತ್ರ ಇದ್ರು ಅಂತ ಇರ್ಬೇಕು. ಇಲ್ಲ, ಮತ್ತೆ ಸ್ಮೈಲ್ ಮಾಡಿ ನೋಡ, ಇನ್ನು ಸ್ವಲ್ಪ ಸ್ಮೈಲ್ ಮಾಡಿ, ಸ್ವಲ್ಪ ಖುಷಿಯಾಗಿರೋದಕ್ಕೆ, ಸಂತೋಷದಿಂದ ಇರೋದಕ್ಕೆ ನಂದು ಆಸ್ತಿ ಇರಬೇಕಾಗಿಲ್ಲ, 40-60 ಸೈಟ್ ಇರಬೇಕಾಗಿಲ್ಲ. ನಾನು ಡಿಸೈಡ್ ಮಾಡೋದು, ಕರೆಕ್ಟಾ? ನಾನು ಡಿಸೈಡ್ ಮಾಡಿದ್ರೆ, ಅಂದರೆ ನೀವು ಡಿಸೈಡ್ ಮಾಡಿದ್ರೆ. ಇವಾಗ ನಮಗೆ ಬಂದಾಗ ಏನು ಅನ್ನಿಸ್ತು ಗೊತ್ತಾ, ಇದು ತುಂಬ ಏನೋ ಪಾಳ್ಮನೆ ಅಂತ ಅಂದ್ಕೊಂಡೆ. ಇದು ಪಾಳ್ಮನೆ ಅಂದೂ ಇಲ್ಲ, ಒಳ್ಳೆ ಅರಮನೆ ಥರ ಕಾಣಿಸ್ತದೆ ನನಗೆ. ಈಗ ಅರ್ಥ ಆಯ್ತಾ ನಾನು ಹೇಳಿದ್ದು? ಖುಷಿ ಕೊಡೋಕ್ಕೆ ಏನು ಬೇಕು? ಒಳಗಡೆ ಬರ್ತಿದ್ದಂಗೆ ನನಗೆಲ್ಲ ಚೆನ್ನಾಗಿದ್ದರೆ ಸಾಕಲ್ಲ. ಟೈಮ್ಗೆ ಊಟ ಬರಬೇಕು ಇರೋದ್ರಲ್ಲಿ. ಈಗ ನಾವು ಸ್ವಲ್ಪ ವಯಸ್ಸಾದ್ಮೇಲೆ ಎಲ್ಲರೂ ನಮ್ಮವರೇ ಅನ್ಕೊಂಡ್ಬಿಟ್ರಿ ಇವತ್ತು. ಇವರೆಲ್ಲರೂ ಬೇರೆ ದಿನಕ್ಕಿಂತ ನಮ್ಮ ಒಡ ಹುಟ್ಟಿದವರು, ನಂಟರು, ಊರಿನವರು, ಬಾಂಧವ್ಯ ಅಂತ ಬಂದ್ಬಿಟ್ಟು. ಸೊ ಅದಕ್ಕೆ ದೊಡ್ಡ ಮನಸ್ಸಿನಿಂದ, ವಿಶಾಲ ಮನಸ್ಸಿನಿಂದ ಯೋಚನೆ ಮಾಡಿ. ಇಲ್ಲಿ ಜಾತಿ ಬರಲ್ಲ, ಧರ್ಮ ಬರಲ್ಲ, ಲಿಂಗ ಬರಲ್ಲ, ವಯಸ್ಸು ಬರಲ್ಲ. ಯಾಕೆ ನಮ್ಮವರು ಅನ್ಕೊಂಡ್ಬಿಟ್ರೆ ಅರ್ಥ ಆಯ್ತಾ? ಎಲ್ಲರೂ ನಮ್ಮವರು ಅಂತ ಭಾವಿಸ್ಬಿಟ್ಟು ನಾವು ಖುಷಿಯಾಗಿರೋದನ್ನ ಅಭ್ಯಾಸ ಮಾಡಿಕೊಳ್ಳೋಣ. ನಮ್ಗೆ ಎಷ್ಟು ಬೇಕು, ನನ್ನ ಲೈಫ್ ಏನು ಬೇಕು ಯೋಚನೆ ಮಾಡೋಣ. ಮೇಡಮ್ಗೆ ಹೇಳಿದ್ದೀನಿ, ಇನ್ನೊಂದ್ಸರಿ ಯಾವಾಗಾದ್ರು ಬಂದು ಒಂದು 1.25 ಗಂಟೆ ಇನ್ನೊಂದು ಸ್ವಲ್ಪ ನಿಮ್ಮ ಜೊತೆ ಎಲ್ಲ ಮಾತಾಡ್ತೀನಿ. ನನಗಿಲ್ಲ ಹತ್ರ, ನಾನು ಈಗ 1 ಕಿಲೋಮೀಟರ್ ದೂರದಲ್ಲಿದ್ದೀನಿ. ನೀವೆಲ್ಲರೂ ನಮ್ಮವರೇನೆ. ಇವತ್ತಿಂದ ನನಗೆ ಒಂದಿಷ್ಟು ಜನ ಸ್ನೇಹಿತರಾಗಿದ್ದಾರೆ. ಓಕೆನಾ? ಇದಕ್ಕೆಲ್ಲ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ.